ನಮಸ್ಕಾರ. 2026ರಲ್ಲಿ ಒಂದು ಒಳ್ಳೆ ಸರ್ಕಾರಿ ಉದ್ಯೋಗದ ಹುಡುಕಾಟದಲ್ಲಿದ್ದೀರಾ? ಹಾಗಿದ್ರೆ ಈ ಮಾಹಿತಿ ನಿಮಗಾಗಿಯೇ ಇದೆ. ನೋಡಿ, ಸರ್ಕಾರಿ ನೌಕರಿ ಅನ್ನೋದು ಒಂದು ದೊಡ್ಡ ಪ್ರಪಂಚ. ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಗುರಿ ತಲುಪೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅಬ್ಬಬ್ಬಾ, ಸಾವಿರಾರು ಸರ್ಕಾರಿ ಹುದ್ದೆಗಳು ಬರ್ತಾ ಇವೆ. ಒಂದು ಉದಾಹರಣೆ ಕೊಡೋದಾದ್ರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದೆಯಲ್ಲ, ಅವರ SSC CGL ಪರೀಕ್ಷೆ ಒಂದರಲ್ಲೇ ಸುಮಾರು 15,000ಕ್ಕೂ ಹೆಚ್ಚು ಹುದ್ದೆಗಳು ಬರಬಹುದು ಅಂತ ಒಂದು ನಿರೀಕ್ಷೆ ಇದೆ. ಅಂದ್ಮೇಲೆ ಇದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ. ಇನ್ನು ಎಷ್ಟೊಂದು ಅವಕಾಶಗಳು ಇರಬಹುದು ಯೋಚನೆ ಮಾಡಿ. ಹೌದು, ಇಷ್ಟೆಲ್ಲ ಅವಕಾಶಗಳನ್ನ ನೋಡಿದಾಗ ಎಲ್ಲಿಂದ ಶುರು ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊಂದಲ ಆಗೋದು ತುಂಬಾನೇ ಸಹಜ. ಆದ್ರೆ ಟೆನ್ಷನ್ ತಗೋಬೇಡಿ, ಈ ಮಾಹಿತಿ ಒಂದು ಕ್ಲಿಯರ್ ಆದ ದಾರಿಯನ್ನ ತೋರಿಸುತ್ತೆ. ನಿಮ್ಮ ಕನಸಿನ ಸರ್ಕಾರಿ ಕೆಲಸ ಪಡ್ಕೊಳ್ಳೋಕೆ ಪ್ರತಿಯೊಂದು ಸ್ಟೆಪ್ನಲ್ಲೂ ಹೆಲ್ಪ್ ಆಗುತ್ತೆ. ಸರಿ, ಹಾಗಾದ್ರೆ ಎಲ್ಲಕ್ಕಿಂತ ಮೊದಲು ಈ ಗವರ್ಮೆಂಟ್ ಜಾಬ್ಸ್ ಯಾಕೆಷ್ಟೊಂದು ಪಾಪ್ಯುಲರ್ ಅಂತ ನೋಡೇಬಿಡೋಣ. ಈ ಹುದ್ದೆಗಳು ಬರೀ ಜಾಬ್ ಸೆಕ್ಯೂರಿಟಿ, ಒಳ್ಳೆ ಸಂಬಳ ಅಷ್ಟೇ ಕೊಡಲ್ಲ. ಅದರ ಜೊತೆಗೆ ನಮ್ಮ ದೇಶಕ್ಕೆ ನೇರವಾಗಿ ಸೇವೆ ಮಾಡೋ ಒಂದು ದೊಡ್ಡ ಗೌರವ, ಒಂದು ಹೆಮ್ಮೆಯ ಅವಕಾಶವನ್ನು ಕೊಡುತ್ತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, PSU ಅಂಟಿವಲ್ಲ, ಅಂದ್ರೆ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು, ಅಲ್ಲೂ ಕೂಡ ಪ್ರತಿದಿನ ಹೊಸ ಹೊಸ ಅವಕಾಶಗಳು ಬರ್ತಾನೇ ಇರ್ತವೆ. ಉದಾಹರಣೆಗೆ ಬ್ಯಾಂಕಿಂಗ್, ರೈಲ್ವೆ, ಎಜುಕೇಷನ್ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್, ಈ ಎಲ್ಲ ಕಡೆನೂ ನಿರಂತರವಾಗಿ ನೇಮಕಾತಿ ನಡೀತಾನೇ ಇರುತ್ತೆ. ಓಕೆ, ಈಗ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದರಿಂದ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಪರ್ಫೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು. ಒಂದು ಅಪ್ಲಿಕೇಶನ್ ಸಕ್ಸಸ್ ಆಗ್ಬೇಕು ಅಂದ್ರೆ ಈ 4 ಸ್ಟೆಪ್ಸ್ ತುಂಬಾ ಇಂಪಾರ್ಟೆಂಟ್. ಮೊದಲನೇದು, ಸರಿಯಾದ ನೋಟಿಫಿಕೇಶನ್ ಯಾವುದು ಅಂತ ಹುಡ್ಕೋದು. ಎರಡನೇದು, ಅದಕ್ಕೆ ಬೇಕಾದ ಎಲಿಜಿಬಿಲಿಟಿ ಅಂದ್ರೆ ಅರ್ಹತೆ ನಮ್ಮಲ್ಲಿ ಇದ್ಯಾ ಅಂತ ಚೆಕ್ ಮಾಡೋದು. ಮೂರನೇದು, ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋದು. ಮತ್ತು ಕೊನೆಯದಾಗಿ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು. ಅಂದ್ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಕೆಲವು ವೆಬ್ಸೈಟ್ಗಳನ್ನ ಯಾವಾಗ್ಲೂ ನೋಡ್ತಾ ಇರಬೇಕು. ಯಾವುದು ಅಂದ್ರೆ UPSC, SSC, RBI, ನಮ್ಮ ರಾಜ್ಯದ PSCಗಳು ಮತ್ತೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂದ್ರೆ RRB. ಇವುಗಳ ಅಫಿಷಿಯಲ್ ವೆಬ್ಸೈಟ್ಗಳನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ರೆ ಯಾವ ಅವಕಾಶನೂ ಮಿಸ್ ಆಗಲ್ಲ. ಪ್ರತಿ ಹುದ್ದೆಗೂ ಕೆಲವು ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅದನ್ನೇ ಅರ್ಹತಾ ಮಾನದಂಡ ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತಾರೆ. ಉದಾಹರಣೆಗೆ, ಒಂದು ಅಸಿಸ್ಟೆಂಟ್ ಪೋಸ್ಟ್ಗೆ ಬರೀ ಡಿಗ್ರಿ ಸಾಕು. ಆದ್ರೆ ಸ್ಟೆನೋಗ್ರಾಫರ್ ತರಹದ ಸ್ಪೆಷಲ್ ಪೋಸ್ಟ್ಗಳಿಗೆ ನಿರ್ದಿಷ್ಟ ಟೈಪಿಂಗ್ ಸ್ಪೀಡ್, ಶಾರ್ಟ್ ಹ್ಯಾಂಡ್ ಜ್ಞಾನ, ಈ ಥರದ ಎಕ್ಸ್ಟ್ರಾ ಸ್ಕಿಲ್ಸ್ ಬೇಕಾಗುತ್ತೆ. ಅದ್ಕೆ ನೋಟಿಫಿಕೇಷನ್ನ ಪೂರ್ತಿಯಾಗಿ ಓದೋದು ತುಂಬಾನೇ ಮುಖ್ಯ. ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ, ಅಪ್ಲಿಕೇಶನ್ ಫಾರ್ಮ್ ತುಂಬುವಾಗ ತುಂಬಾನೇ ಕೇರ್ಫುಲ್ ಆಗಿರಬೇಕು. ನಿಮ್ಮ ಹೆಸರು, ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಥವಾ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಾಗ ಒಂದು ಚಿಕ್ಕ ಮಿಸ್ಟೇಕ್ ಆದ್ರೂ ಕೂಡ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಬ್ಮಿಟ್ ಮಾಡೋ ಮುಂಚೆ 1-2 ಸಾರಿ ಎಲ್ಲವನ್ನೂ ಚೆಕ್ ಮಾಡಿ. ಸರಿ, ಹಾಗಾದ್ರೆ ಈಗ ಸದ್ಯಕ್ಕೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ನೇಮಕಾತಿ ನಡೀತಿದೆ ಅಂತ ಒಂದು ರೌಂಡ್ಸ್ ಹಾಕೊಂಡ್ ಬರೋಣ. ಇದರಿಂದ ಎಲ್ಲಿ ಜಾಬ್ಸ್ ಓಪನ್ ಇದೆ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಮೊದಲಿಗೆ, ದೇಶ ಸೇವೆ ಮಾಡೋರಿಗೆ ಒಂದು ಸುವರ್ಣ ಅವಕಾಶ. ಭಾರತೀಯ ಸೇನೆ ಅಗ್ನಿವೀರ್ ಯೋಜನೆಯ ಅಡಿಯಲ್ಲಿ ಯುವಕರನ್ನ ನೇಮಿಸ್ಕೊಳ್ತಿದೆ. ಇದು ನಮ್ಮ ರಾಷ್ಟ್ರೀಯ ರಕ್ಷಣಾ ಕ್ಷೇತ್ರದಲ್ಲಿ ಸಿಗುವ ಒಂದು ಹೆಮ್ಮೆಯ ಕೆಲಸ. ಕೇಂದ್ರ ಸರ್ಕಾರ ಒಂದೇ ಅಲ್ಲ, ರಾಜ್ಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಜಾಬ್ಸ್ ಇವೆ. ಉದಾಹರಣೆಗೆ ಇಲ್ಲಿ ನೋಡಿ, ಆಂಧ್ರಪ್ರದೇಶ್ ಹೈಕೋರ್ಟ್ನಲ್ಲಿ ಅಸಿಸ್ಟೆಂಟ್, ಎಕ್ಸಾಮಿನರ್, ಟೈಪಿಸ್ಟ್, ಡೇಟಾ ಎಂಟ್ರಿ ಆಪರೇಟರ್, ಹೀಗೆ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಆಗ್ತಿದೆ. ಇನ್ನು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂದ್ರೆ ಸರ್ಕಾರಿ ಕಂಪನಿಗಳಲ್ಲೂ ಒಳ್ಳೊಳ್ಳೆ ಅವಕಾಶಗಳಿವೆ. ಉದಾಹರಣೆಗೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಅಂದ್ರೆ HPCL, ಅಲ್ಲಿ ಇಂಜಿನಿಯರಿಂಗ್ ಮತ್ತು ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಿಗೆ ಸ್ಕಿಲ್ಡ್ ಪ್ರೊಫೆಷನಲ್ಸ್ಗಾಗಿ ಹುಡುಕಾಟ ನಡೀತಿದೆ. ಯಾವುದೇ ಕೆಲ್ಸಕ್ಕೆ ಸೇರೋ ಮುಂಚೆ ಎಲ್ಲರ ಮನಸ್ಸಲ್ಲೂ ಬರೋ ಮೊದಲ ಪ್ರಶ್ನೆ ಸಂಬಳ ಎಷ್ಟು ಅಂತ ಅಲ್ವಾ? ಹಾಗಾದ್ರೆ ಬನ್ನಿ, ಸರ್ಕಾರಿ ಉದ್ಯೋಗಗಳಲ್ಲಿ ಸ್ಯಾಲರಿ ಸ್ಟ್ರಕ್ಚರ್ ಹೇಗಿರುತ್ತೆ, ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ನೋಡೋಣ. ನೋಡಿ, ಸರ್ಕಾರಿ ಸಂಬಳ ಅಂದ್ರೆ ಬರೀ ಬೇಸಿಕ್ ಪೇ ಅಷ್ಟೇ ಅಲ್ಲ. ಅದ್ರ ಜೊತೆಗೆ ತುಟ್ಟಿ ಭತ್ತೆ ಅಂದ್ರೆ ಡಿಯರ್ನೆಸ್ ಅಲೌನ್ಸ್ ಅಥವಾ DA ಅಂತಾರೆ, ಮತ್ತೆ ಮನೆ ಬಾಡಿಗೆ ಭತ್ತೆ HRA, ಇವೆರಡೂ ಕೂಡ ಸೇರಿರುತ್ತೆ. ಇದೆಲ್ಲ ಸೇರಿ ಕೈಗೆ ಬರೋ ಸಂಬಳ ಅಂದ್ರೆ ಟೇಕ್ ಹೋಮ್ ಸ್ಯಾಲರಿ ಗಣನೀಯವಾಗಿ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ONGC, NTPC, IOCL ನಂತಹ ದೊಡ್ಡ ದೊಡ್ಡ ಸರ್ಕಾರಿ ಕಂಪನಿಗಳಲ್ಲಿ ಎಂಟ್ರಿ ಲೆವೆಲ್ ಹುದ್ದೆಗಳಿಗೆ ಸೇರಿದ್ರೂ ಕೂಡ ತುಂಬಾನೇ ಕಾಂಪಿಟೇಟಿವ್ ಆದ ತಿಂಗಳ ಸಂಬಳ ಸಿಗುತ್ತೆ. ನೀವು ನೋಡಬಹುದು, 60-70 ಸಾವಿರದ ರೇಂಜಲ್ಲಿದೆ. ಸಂಬಳ ಅನ್ನೋದು ಯಾವ ಡಿಪಾರ್ಟ್ಮೆಂಟ್, ಯಾವ ಪೋಸ್ಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ಇಲ್ಲೇ ನೋಡಿ, ಆಂಧ್ರ ಹೈಕೋರ್ಟ್ನಲ್ಲೇ ಸೆಕ್ಷನ್ ಆಫೀಸರ್ ಸಂಬಳಕ್ಕೂ ಅಸಿಸ್ಟೆಂಟ್ ಸಂಬಳಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ.
ಜವಾಬ್ದಾರಿ ಜಾಸ್ತಿ ಆದ ಹಾಗೆ ಸಂಬಳ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿವರೆಗೂ ನಾವು ಯಾವೆಲ್ಲ ಅವಕಾಶಗಳಿವೆ, ಹೇಗೆ ಅಪ್ಲೈ ಮಾಡೋದು, ಸಂಬಳ ಎಷ್ಟಿರುತ್ತೆ ಅನ್ನೋದನ್ನೆಲ್ಲ ನೋಡಿದ್ವಿ. ಈಗ ಎಲ್ಲಕ್ಕಿಂತ ಮುಖ್ಯವಾದ ಸ್ಟೆಪ್, ಈ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ದೆ ಟೈಮ್ಗೆ ಸರಿಯಾಗಿ ಆಕ್ಷನ್ ತಗೊಳ್ಳೋದು ಹೇಗೆ ಅಂತ ನೋಡೋಣ. ಟೈಮ್ ವೇಸ್ಟ್ ಮಾಡೋ ಹಾಗೇ ಇಲ್ಲ, ಯಾಕಂದ್ರೆ ಬಹಳಷ್ಟು ಜಾಬ್ಸ್ ಅಪ್ಲೈ ಮಾಡೋಕೆ ಲಾಸ್ಟ್ ಡೇಟ್ಸ್ ಹತ್ರ ಬರ್ತಿದೆ. ಉದಾಹರಣೆಗೆ ಈ ಸ್ಲೈಡ್ನಲ್ಲಿ ನೋಡ್ತಾ ಇರೋ ಹಾಗೆ ಕೆಲವು ನೇಮಕಾತಿಗಳ ಕೊನೆಯ ದಿನಾಂಕ ಇದೇ ತಿಂಗಳು ಅಂದ್ರೆ ಏಪ್ರಿಲ್ನಲ್ಲೇ ಇದೆ, ಇನ್ನು ಕೆಲವು ಮೇ ಶುರುವಿನಲ್ಲೇ ಮುಗಿದೋಗುತ್ತೆ. ಸೊ ತಡ ಮಾಡ್ದೆ ಇವತ್ತೇ ಅರ್ಜಿ ಹಾಕೋಕೆ ಶುರು ಮಾಡಿ. ಸ್ವತಃ ರಿಕ್ರೂಟ್ಮೆಂಟ್ ಏಜೆನ್ಸಿಗಳೇ ಈ ಮಾತನ್ನ ಪದೇ ಪದೇ ಹೇಳ್ತಾರೆ, ಲಾಸ್ಟ್ ಡೇಟ್ವರೆಗೂ ಕಾಯ್ಬೇಡಿ. ಯಾಕಂದ್ರೆ ಕೊನೇ ದಿನ ಎಲ್ರೂ ಒಟ್ಟಿಗೆ ಅಪ್ಲೈ ಮಾಡೋದ್ರಿಂದ ಸರ್ವರ್ ಡೌನ್ ಆಗೋದು, ಎರರ್ ಬರೋದು, ಈ ಥರದ ಸಮಸ್ಯೆಗಳು ಆಗುತ್ತೆ. ಅದನ್ನ ತಪ್ಸೋಕೆ ಆದಷ್ಟು ಬೇಗ ಅಪ್ಲೈ ಮಾಡಿ ಮುಗಿಸ್ಬಿಡಿ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಯಶಸ್ಸು ಸಿಗ್ಬೇಕಂದ್ರೆ ಕೆಲವು ವಿಷಯಗಳನ್ನ ನೆನಪಿಟ್ಕೊಳ್ಬೇಕು. ಅಫಿಷಿಯಲ್ ಜಾಬ್ ಪೋರ್ಟಲ್ಗಳಲ್ಲಿ ಅಲರ್ಟ್ ಸೆಟ್ ಮಾಡ್ಕೊಡಿ. ಬೇಕಾಗಿರೋ ಎಲ್ಲಾ ಡಾಕ್ಯುಮೆಂಟ್ಸ್ನ ಡಿಜಿಟಲ್ ಕಾಪಿ ರೆಡಿ ಇಟ್ಕೊಡಿ. ಪ್ರತಿ ನೋಟಿಫಿಕೇಷನ್ ಅನ್ನ ಗಮನವಿಟ್ಟು ಓದಿ. ಸಬ್ಮಿಟ್ ಮಾಡೋ ಮುಂಚೆ ಎಲ್ಲಾ ಡೀಟೇಲ್ಸ್ನ ಡಬಲ್ ಚೆಕ್ ಮಾಡಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಡೆಡ್ ಲೈನ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಇದೇ ನೋಡಿ ಯಶಸ್ಸಿನ ಸಿಂಪಲ್ ಫಾರ್ಮುಲಾ. ಈಗ ನಿಮ್ಗೆ ಪ್ರೋಸೆಸ್ ಏನು, ಎಲ್ಲೆಲ್ಲಿ ಅವಕಾಶಗಳಿದೆ ಅಂತ ಒಂದು ಕ್ಲಿಯರ್ ಐಡಿಯಾ ಸಿಕ್ಕಿದೆ. ಈಗ ಪ್ರಶ್ನೆ ಇರೋದು, ಇದ್ರಲ್ಲಿ ಯಾವ ದಾರಿ ನಿಮ್ಮ ಹೊಸ ಕೆರಿಯರ್ ಜರ್ನಿಯ ಆರಂಭ ಆಗಲಿದೆ ಅಂತ. ಅವಕಾಶಗಳು ನಿಮ್ಮ ಮುಂದೆಯೇ ಇವೆ. 2026ರ ಸರ್ಕಾರಿ ಉದ್ಯೋಗ ಮಾರುಕಟ್ಟೆ ನಿಜಕ್ಕೂ ಸಾಕಷ್ಟು ಪೊಟೆನ್ಷಿಯಲ್ ಹೊಂದಿದೆ. ಈ ಮಾಹಿತಿ ನಿಮಗೆ ಒಂದು ಒಳ್ಳೆ ರೋಡ್ ಮ್ಯಾಪ್ ಕೊಟ್ಟಿದೆ ಅಂತ ನಾವು ನಂಬಿದ್ದೇವೆ. ಇದೇ ತರದ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿ ಪಡೆಯೋಕೆ ಮತ್ತು ನಿಮ್ಮ ಗುರಿ ತಲುಪಲು ಸಹಾಯ ಬೇಕಿದ್ರೆ ನಮ್ಮ ಚಾನಲ್ಗೆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.